ಜನ ಬಯಸಲ್ಲ ಅಂದಾಗ ಇದೇ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಡಿ.ಕೆ. ಶಿವಕುಮಾರ್ ಮಾತಾಡೋದಕ್ಕೆ ನಾಲ್ಗೆ ಬರಬಾರದು, ಆದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಭ್ರಷ್ಟಾಚಾರ ಮರ್ತೋಗಿದ್ದಾರೆ ಇವಾಗ ಜನ. ಅವರು ಎಸ್.ಎಂ. ಕೃಷ್ಣ ಟೈಮಲ್ಲಿ ಎಂತೆಂತ ಭ್ರಷ್ಟಾಚಾರ ತಗೊಂಡಿದೆ ಗೊತ್ತಾ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಧನಂಜಯ್ ಸಾರಿ ಯಾವ ಜನಾರ್ದನ್ ರೆಡ್ಡಿ ಜೈಲ್ ಹೋದ್ನಲ್ಲ, ಅದೇ ತರದ MSIL ಕೇಸ್ ಇದೆ, ಎಷ್ಟೋ ಏನು ಡಿನೋಟಿಫಿಕೇಶನ್ ಕೇಸ್ ಇದೆ. ಡಿ.ಕೆ. ಶಿವಕುಮಾರ್ ಯಡಿಯೂರಪ್ಪ ಇಬ್ರು ಸೇರಿ ಜೈಲ್ಗೆ ಹೋಗ್ಬೇಕು, ಆ ತರದ ಪ್ರಕರಣಗಳಿದೆ. ಆದ್ರೆ ಎಲ್ಲ ಮುಚ್ಚಾಗ್ತಾ ಆಗಿದೆ, ಹಳೆವಾಗ್ಬಿಟ್ಟಿವೆ. ಜನಾರ್ದನ್ ರೆಡ್ಡಿಗೆ ಇಷ್ಟು ಓಪನ್ ಅಂಡ್ ಶಟ್ ಕೇಸ್ ಅಲ್ಲಿ ಗಡಿಯನ್ನೇ ಕಿತ್ತಾಕ್ಬಿಟ್ಟು, ಕರ್ನಾಟಕದ ಗಡಿಯನ್ನೇ ಕಿತ್ತು, ಏನು ಕರ್ನಾಟಕ ಆಂಧ್ರದ ಗಡಿಯನ್ನೇ ಕಿತ್ತು, ಆಂಧ್ರದಲ್ಲಿ ಪರ್ಮಿಷನ್ ತಗೊಂಡು ಕರ್ನಾಟಕದಲ್ಲಿ ಗಣಿಗಾರಿಕೆ ಮಾಡಿರೋ ಇಷ್ಟು ಸಾಕ್ಷ್ಯಾಧಾರಗಳಿದ್ರು 16 ವರ್ಷ ಆದ್ಮೇಲೆ ಜೈಲಾಗಿರೋದು ಜನಾರ್ದನ್ ರೆಡ್ಡಿಗೆ. ಇನ್ನು ಇವ್ರದಂತೂ ಇನ್ನು ಎಲ್ಲೆಲ್ಲೋ ಇದೆ. ಎಲ್ಲ ಬಿಜೆಪಿಯ ಮೇಲ್ನವ್ರನ್ನೇ ಕಾಂಗ್ರೆಸ್ನವ್ರು ಬುಕ್ ಮಾಡ್ಕೊಂಡಿದ್ದಾರೆ. ನನ್ಗೆ ಗೊತ್ತಿದೆ ಕೆಲವು ಪ್ರಕರಣಗಳಲ್ಲಿ ಕಾಂಗ್ರೆಸ್ನ ದೊಡ್ಡ ಲೀಡರ್ಸ್ ಹೋಗಿ ಬಿಜೆಪಿ ಅವ್ರನ್ನ ಬುಕ್ ಮಾಡ್ಕೊಂಡು ಕೇಸ್ಗಳು ಇಡಿ ಐಟಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆದ್ರೂ ಇವತ್ತು ಜನರ ಮುಂದೆ ಭ್ರಷ್ಟಾಚಾರ ಯಾವನ ಕೈಯಲ್ಲೂ ನಿಲ್ಸಕ್ಕಾಗಲ್ಲ, ನಮ್ಮ ಸರ್ಕಾರನು ಭ್ರಷ್ಟಾಚಾರ ಮಾಡುತ್ತೆ, ಹಿಂದಿನ ಸರ್ಕಾರನು ಭ್ರಷ್ಟಾಚಾರ ಮಾಡುತ್ತೆ. ಹಾಗಾಗಿ ಜನ ಭ್ರಷ್ಟಾಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ ಏನ್ ಬೇಕೋ ಹೆಂಗ್ ಬೇಕೋ ಹಂಗಿರ್ರಿ, ಲಂಚ ಕೇಳಿದ್ರೆ ಕೊಡ್ಬೇಕಾಗುತ್ತೆ ಅಂತಂದ್ರೆ ಜನ ಬಿಡ್ತಾರ, ಕೈಕಾಲು ಮುರಿತಾರೆ. ಅದಕ್ಕೇನಂತಾರೆ ಡಿ.ಕೆ. ಶಿವಕುಮಾರ್ ತರದವರು ಭ್ರಷ್ಟಾಚಾರ ಹಿರೇಮಠ ಹೇಳ್ತಾರೆ ಭ್ರಷ್ಟಾಚಾರದ ಅಪರಾವತಾರ ಅಂತ. ಅಂತವರು ಕೂಡ ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ನಮ್ಮಲ್ಲಿ 0% ಕಮಿಷನ್ ಅಂದೇ ಅಂತಾರೆ. ಡಿಸ್ಕೌಂಟ್ ಅಂದರು ಬಹಿರಂಗವಾಗಿ ಹೇಳ್ತಾರ. ಬಹಿರಂಗವಾಗಿ ಏನ್ ಹೇಳ್ತಾರ, ನಮ್ಮದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿಯ ಅಧ್ಯಕ್ಷ. ಸಿದ್ದರಾಮಯ್ಯ ಅದೇ ಕಾರಣದಿಂದಾಗಿನೇ ಲೋಕಾಯುಕ್ತವನ್ನ ಹಾಳು ಮಾಡಿದ ಹಿಂದೆ. ಇವತ್ತು ಈ ಮೂಡ ಪ್ರಕರಣ, ಸಿದ್ದರಾಮಯ್ಯ ಅವರು ಸಣ್ಣ ವಯಸ್ಸಿಗೆ MLA ಆದ್ರು, ಆಮೇಲೆ ಯಾವತ್ತು ಹೋಗಿ ಲಾಯರ್ಕೆ ಮಾಡಿದಾರ. ಅವತ್ತು ಬರ್ತಿದ್ದು ಸಂಬಳ, ಇವತ್ತಾದ್ರೂ ಒಳ್ಳೆ ಸಂಬಳ ಬರ್ತಾ ಇದೆ MLAಗಳಿಗೆ, ಮಿನಿಸ್ಟರ್ಗಳಿಗೆ. ಅವತ್ತೆಷ್ಟಿತ್ತು, ಅದೊಂದು ಗೌರವವಾದ ಜೀವನ ಕಟ್ಕೊಳ್ಳೋಷ್ಟು ಎಷ್ಟಿತ್ತು. ಸಣ್ಣ ಪಡೆದಾಗ ಏನೋ ಒಂದಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಇವತ್ತು ಒಂದು 20-30 ಕೋಟಿ 40 ಕೋಟಿ 50 ಕೋಟಿ ಆಸ್ತಿ ಇರ್ಬೋದಿತ್ತು. ಏನೋ ರಿಯಲ್ ಎಸ್ಟೇಟ್ ಅಲ್ಲೋ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಸಂಸಾರವನ್ನು ನಡೆಸ್ಕೊಂಡು ಸಂಬಳದಲ್ಲಿ ಬದುಕಿದ್ದಿದ್ರೆ. ಇವತ್ತು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಒಂದು. ಡಿ.ಕೆ. ಶಿವಕುಮಾರ್ ಮಾಡಿರೋ ಅವ್ಯವಹಾರ, ಕುಮಾರಸ್ವಾಮಿ ಮಾಡಿರೋ ಅವ್ಯವಹಾರಗಳು ರಾಜ್ಯಕ್ಕೆಲ್ಲ ಗೊತ್ತಿದೆ, ಅವ್ರು ಯಾರ್ಯಾರು ಮಾಡಿದಾರಂತ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಏನು ಮಾಡಿಲ್ಲ ಅಂದ್ಕೊಂಡಿದ್ರು. ಮೂಡ ಹಗರಣದಲ್ಲಿ ನೋಡಿದ್ವಲ್ಲ ನಾವು. ಆದ್ರೆ ಅದನ್ನ ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಸ್ತಿ ಎಲ್ಲಿ ಬಂತು? ಅವರು ಲಾಯರ್ಗೆ ಮಾಡಿದ್ದೆಲ್ಲ ಆಗಿದ್ದೆಲ್ಲ ಬರೀ MLA ಮಿನಿಸ್ಟ್ರು. ಹೆಂಗ್ ಬಂತು ಇವ್ರಿಗೆ ಕೇಳ್ಬೇಕಲ್ಲ ಎಲ್ಲಾದ್ರು. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಇವತ್ತು ನಮ್ದು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಸರ್ಕಾರ ಜನನು ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಹೇಳೋದು ಸುಳ್ಳು ಅಂತ. ಅಧಿಕಾರಿಗಳು ಇವ್ರು ಹೇಳೋದು ಸುಳ್ಳು ಅಂತ ನಂಬ್ಕೊಂಡು ಅವರು ಭ್ರಷ್ಟಾಚಾರ ಮಾಡ್ತಾ ತಗೊಂಡೋಗಿ ಕೊಡ್ಬೇಕಾದನ್ನ ಸೂಟ್ ಕೇಸಲ್ಲೋ ಬ್ಯಾಗಲ್ಲೋ ಇವತ್ತೆಲ್ಲ ಫೋನ್ ಪೇನಲ್ಲ ಪೇ ಮಾಡ್ತಾರೆ. ಆದ್ರೆ KRS ಪಕ್ಷ ಬಂತು ಅಂದ್ರೆ, ಈ ರೀತಿಲಿ ಬಂತು ಅಂದ್ರೆ, ನಾವೇ ಅಲ್ಲ ಯಾರೇ ಬರ್ಲಿ ಹಣ ಹೆಂಡಕ್ಕೆ ಬಗ್ಗದೆ ನೀವು ಭ್ರಷ್ಟಾಚಾರವನ್ನ ತೆಗಿಬೇಕು, ನಿರ್ಮೂಲನೆ ಮಾಡ್ಬೇಕು, ಅದಕ್ಕೆ ನಾವು ನಿಮ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಿ ಜನ ಅಂದ್ರೆ ರಾತ್ರೋರಾತ್ರಿ ಅಧಿಕಾರಿಗಳು ರಾಜಕಾರಣಿಗಳು ಕೂಡ ಬದಲಾಗ್ಬಿಡ್ತಾರೆ. ಇದೇ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ಶಿವಕುಮಾರ್, ಈ ತರದವರೆಲ್ಲಾನು ನಾಳೆಯಿಂದ ಇನ್ನೊಂದಷ್ಟು ಒಳ್ಳೆಯವರಾಗ್ಬಿಡ್ತಾರೆ. ಅವ್ರು ಒಳ್ಳೆಯವರಾಗೋದು ಅಗತ್ಯ ಇಲ್ಲ ಸಮಾಜಕ್ಕೆ. ಹಾಗಾಗಿ ಅವರು ಕೆಟ್ಟವರಾಗ್ತಾ ಇದಾರೆ, ಸಮಾಜ ಅದನ್ನು ಪ್ರೋತ್ಸಾಹ ಕೊಡ್ತಾ ಇದೆ. ಆದ್ರೆ KRS ಪಕ್ಷ ಆದಾಗ ಜನ ಬಯಸ್ತಾ ಇದ್ದಾರೆ, ನೀನಾಗ್ಲಿಲ್ಲ ನಿನ್ನೂ ನಡು ಮುರಿತೀವಿ ಅಂತ ನಮ್ಗೆ ಹೇಳ್ತಾರೆ ಅವತ್ತು ಅಲ್ವಾ. ಅದಕ್ಕೆ ಹೇಳ್ದಂಗೆ ಒಳ್ಳೆಯ ಶಿಕ್ಷಣ, ಉಚಿತವಾದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಬಡವರಿಗೆ, ಸರ್ಕಾರಿ ಸ್ಕೂಲ್ಗೆ ಇವಾಗ ಪ್ರೈವೇಟ್ ಇನ್ನು ಕಾನ್ವೆಂಟ್ ಕಳಿಸ್ತಿರುವಂತವ್ರು ಕೂಡ ಗೌರ್ಮೆಂಟ್ ಸ್ಕೂಲ್ ಕಳಿಸುವಂತ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ನಾವು ಕಟ್ಟಬೇಕು. ಒಳ್ಳೆಯ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳನ್ನ ನಾವು ನಿರ್ಮಾಣ ಮಾಡಬೇಕು. ಭ್ರಷ್ಟಾಚಾರ ತೋರಿಸ್ಬೇಕು. ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂದ್ರೆ ಮದ್ಯ ವ್ಯಸನ, ಅದನ್ನ ನಿಲ್ಲಿಸಬೇಕು ಅಥವಾ ಹತೋಟಿಗೆ ತರಬೇಕು. ಗ್ಯಾಮ್ಲಿಂಗ್ ಎಷ್ಟೆಲ್ಲ ಯುವಕರು ಹಾಳಾಗಿ ಹೋಗ್ತಾ ಇದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಆಟೋಮೇಷನ್, ಮೆಷಿನೈಸೇಷನ್ ಇವೆಲ್ಲ ಆಗಿ ಬಹುತೇಕ ಜನರಿಗೆ ಏನು ಈಗ ಕೆಲಸ ಮಾಡ್ತಿರೋಷ್ಟು 8 ಗಂಟೆ 10 ಗಂಟೆಗಳ ಕಾಲ ಕೆಲಸ ಮಾಡೋ ಅಗತ್ಯ ಇಲ್ಲ. ಹಾಗಾಗಿ ಅವರಿಗೆ ಅವರ ಜೀವನವನ್ನು ಉತ್ತಮವಾಗಿ ಕಳೆಯೋದಕ್ಕೆ ಬೇಕಾದಂತ ಕೆಲವೊಂದು ಮಾರ್ಗಗಳನ್ನ ನಾವು ಹುಡುಕ್ಬೇಕು. ಇದು ತುಂಬಾ ಬಹಳ ವೇಗವಾಗಿ ಬದಲಾಗ್ತಿರುವಂತಹ ವ್ಯವಸ್ಥೆ. ಇವತ್ತು ನೋಡಿ, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೆ ನಾವೇ ಕುತ್ಕೊಂಡು, ನಾನು 10 ವರ್ಷದಿಂದ ನಾನು ಯಾವುದೋ ನನ್ನ ಪ್ರಾಜೆಕ್ಟ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಡ್ಬೇಕು ಅಂದ್ರೆ ಒಂದೊಂದು ಲೈನು ಟೈಪ್ ಮಾಡ್ತಾ ವಿತ್ ಯಾವ್ದು ಸ್ಲೈಡ್ಸ್ ಬರಿಬೇಕಾಗಿರುವಾಗ ಸ್ಪೆಲ್ಲಿಂಗ್, ಗ್ರಾಮರ್, ಬುಲೆಟ್ಸ್ ಎಲ್ಲ ನೋಡ್ತಾ ಇಮೇಜಸ್ ಎಲ್ಲ ಹಾಕೊಂಡ್ರೆ ಕೊಡ್ಬೇಕಾಗಿತ್ತು. ಇವಾಗ ನೀವು 3 ಇನ್ಸ್ಟ್ರಕ್ಷನ್ಸ್ ಕೊಡಿ, ಪ್ಲೀಸ್ ಗಿವ್ ಮಿ ಅ ಪ್ರೆಸೆಂಟೇಷನ್ ಡ್ರಾಫ್ಟ್ ಫಾರ್ ದಿಸ್ ಸಬ್ಜೆಕ್ಟ್ ವಿತ್ ಇನ್ಕ್ಲೂಡಿಂಗ್ ದೀಸ್ ಪಾಯಿಂಟ್ಸ್ ಅಂತ ಹಾಕ್ಬಿಡಿ. ಒಂದು ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಹೇಳಿ ಬಂದ್ಬಿಡುತ್ತೆ.
ನಾಳೆ ನನ್ನ ಮನೆ ಹೋಗ್ತಿದ್ದಾಗ ಒಬ್ಬ ಮಾಜಿ MLA ಮಾಡಿದ್ದು ನೋಡಿ ನಾನು ಕಲಿತೆ. ನಾನೇನು ಅದನ್ನ ನನ್ಗೆ ಯಾಕಂದ್ರೆ ನಾನು ಸ್ವಂತವಾಗಿ ಬರಿತೀನಿ ಅಂತ. ಆದ್ರೆ ಅವರು ಇವತ್ತು ನಾನು ಯಾವ್ದೋ ಒಂದು ಸಭೆಗೆ ಹೋಗ್ತಾ ಇದ್ದೀನಿ, ಈ ವಿಚಾರವಾಗಿ ಮಾತಾಡಬೇಕು, ದಯವಿಟ್ಟು ಇದಕ್ಕೊಂದಷ್ಟು ಪಾಯಿಂಟ್ಸ್ ಕೊಡು ಅಂತ ಕನ್ನಡದಲ್ಲಿ ಬರೋದು ಬಿಟ್ರು. ChatGPT ಬಂದ್ಬಿಡ್ತು. ಅವ್ರು ಅದೇ ಪಾಯಿಂಟ್ ನ ಓದ್ತಾ ಇದ್ದಾರೆ ಅಲ್ಲಿ. ಸೊ ಇಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ. ಹಾಗಾಗಿ ಬಹಳ ವೇಗವಾಗಿ ನನ್ನ ಪ್ರಕಾರ ಇವತ್ತಿಗೆ ನಮ್ದು ಸುಭಿಕ್ಷವಾದ ರಾಜ್ಯ, ಸಮೃದ್ಧವಾದ ರಾಜ್ಯ, 4 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ನಮ್ಮ ರಾಜ್ಯ ಸರ್ಕಾರದ್ದು. ಬಡತನ ನಿವಾರಣೆಗಾಗಿ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದೀವಿ, ಸದ್ವಿನಿಯೋಗ ಆಗ್ತಾ ಇಲ್ಲ, ಅದರಿಂದ ಬಡತನ ಇದೆ. ಮೊದಲ ಶತ್ರು ಇವತ್ತು ನಮಗೆ ಭ್ರಷ್ಟಾಚಾರ.